ಎರಡು ರೇಖೆಗಳನ್ನೋದಿದ್ರೆ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊತಾ ಹೋಗ್ತೀವಿ. ಎರಡು ರೇಖೆ ಜೊತೆಲಿದ್ರೆ ಒಂಥರ, ಇದು ಛೇದಿಸ್ತಿದ್ರೆ ಒಂಥರ, ಈ ರೀತಿ ನಾವು ತುಂಬಾ ವಿಚಾರ ಕಲಿತಾ ಹೋಗ್ತೀವಿ. ಮೊದ್ಲಿಗೆ ಈಗ ಎರಡು ರೇಖೆಗಳು ಈ ರೀತಿ ಇದಾವೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಈ ಎರಡು ರೇಖೆಗಳನ್ನ ನಾವು ರೈಲ್ವೆ ತಂಡ್ವಾಳಕ್ಕೆ ಹೋಲಿಸ್ಕೊಂಡ್ರೆ ಈ ರೀತಿ ಸೆಂಟ್ರಲ್ ಜಾಯಿನ್ ಆಗುತ್ತೆ. ನೋಡಕ್ ರೈಲ್ವೆ ತಂಡ್ವಾಳದ ತರನೇ ಇದೆಯಾ? ರೈಲ್ವೆ ತಂಡ್ವಾಳ ಅಂದ ತಕ್ಷಣ ನಮ್ಗೊಂದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಈ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ, ಇದು ಮೀಟ್ ಆಗೋದೇ ಇಲ್ಲ ಅಂತ. ಯಾಕಂದ್ರೆ ರೇಖೆಗಳು ಇದು ಇದೇ ರೀತಿ ಹೋಗ್ತಾನೆ ಇರುತ್ತೆ ಹೊರ್ತು ಇದು ಈ ರೇಖೆನ ಮೀಟ್ ಅಂತೂ ಮಾಡಲ್ಲ. ನಾನು ಈ ರೇಖೆಗೆ ಎ ಬಿ ಅಂತ ಹೆಸರು ಕೊಡ್ತೀನಿ, ಎ ಬಿ ಅಂತ ಕೊಡ್ತೀನಿ, ಮತ್ತೆ ಈ ರೇಖೆಗೆ ಸಿ ಡಿ ಅಂತ ಕೊಡ್ತೀನಿ. ಇಂಥ ರೇಖೆಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸಮಾನಾಂತರ ರೇಖೆಗಳು ಅಂತ ಹೇಳ್ತೀವಿ. ಇಲ್ಲಿ ಎ ಬಿ ಅನ್ನುವ ರೇಖೆ ಸಿ ಡಿ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ ಅಂತ ಹೇಳ್ಬೋದು. ಅಥವಾ ಈ ರೇಖೆಗೆ ಎಲ್ ಅಂತ ಹೆಸರು ತಗೊಂಡು ಇದಕ್ಕೆ ಎಂ ಅಂತ ತಗೊಂಡ್ರೆ ಎಲ್ ಅನ್ನುವ ರೇಖೆ ಎಂ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ ಅಂತ ಹೇಳ್ತೀವಿ. ಈ ಎರಡು ಲೈನ್ ಏನಿದೆಯೋ ಇದು ಸಮಾನಾಂತರ ರೇಖೆಯನ್ನು ವ್ಯಕ್ತಪಡಿಸೋದಕ್ಕೆ ಚಿಹ್ನೆ ಅಂತ ಹೇಳಬಹುದು. ಸಮಾನಾಂತರ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ, ಇದನ್ನು ನಾವು ತಲೆ ಇಟ್ಕೋಬೇಕು. ಅದೇ ರೀತಿ ಈಗ ಒಂದ್ ಲೈನ್ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಲೈನ್ ನ ಇನ್ನೊಂದು ಲೈನು ಇಂಟರ್ಸೆಕ್ಟ್ ಮಾಡ್ತಿದೆ ಅಂದ್ರೆ ಛೇದಿಸ್ತಿದೆ ಅಂತ ಆದ್ರೆ ಇದ್ಯಾವ್ದು ಉದಾಹರಣೆಗೆ ಎಂ ಅನ್ನೋ ಪಾಯಿಂಟ್ ಅನ್ಕೊಳ್ಳೋಣ. ಎಂ ಅನ್ನೋ ಪಾಯಿಂಟ್ ನಲ್ಲಿ ಎ ಬಿ ಅನ್ನುವ ರೇಖೆ ಸಿ ಬಿ ಅನ್ನುವ ರೇಖೆನ ಛೇದಿಸ್ತಿದೆ. ಈ ಲೈನ್ ನ ನಾವು ಎ ಬಿ ಅಂತ ಹೆಸರು ಮಾಡ್ಕೊಂಡಿದೀವಿ, ಈ ಲೈನ್ ನ ಸಿ ಬಿ ಅಂತ ಬರ್ಕೊಂಡಿದೀವಿ. ಎರಡೂ ಲೈನು ಎಂ ಅನ್ನೋ ಪಾಯಿಂಟ್ ನಲ್ಲಿ ಪರಸ್ಪರ ಛೇದಿಸುತ್ತಿದೆ. ಇಂಥ ರೇಖೆಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಎ ಬಿ ರೇಖೆಯು ಸಿ ಬಿ ರೇಖೆಯನ್ನು ಎಂ ಅನ್ನುವ ಬಿಂದುವಿನಲ್ಲಿ ಛೇದಿಸುತ್ತಿದೆ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ಈ ರೇಖೆಗೆ ಸಿ ಅಂತ ಹೆಸರು ಕೊಡ್ತೀನಿ, ಈ ರೇಖೆಗೆ ವಿ ಅಂತ ಹೆಸರು ಕೊಡ್ತೀನಿ. ಇವೆರಡು ಪರಸ್ಪರ ಛೇದಿಸುತ್ತಾ ಅಥವಾ ಇದು ಪರಸ್ಪರ ಸಮಾನಾಂತರವಾಗಿದೆಯಾ ಅನ್ನೋ ನನ್ನ ಪ್ರಶ್ನೆ. ಇದನ್ನ ಯೋಚನೆ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.